ವಾಕ್ಯಗಳನ್ನ ನಾವು ಧ್ಯಾನ ಮಾಡುವಾಗ ದೇವರೇ ನೀನು ನಮ್ಮೊಟ್ಟಿಗಿರು. ಈ ದಿನದಲ್ಲಿ ಧ್ಯಾನ ಮಾಡುವಂತ ವಿಷಯವನ್ನ ನೀ ನಮಗೆ ಆಶೀರ್ವಾದ ಮಾಡಿ ಕೊಡ್ಬೇಕಂತೇಳಿ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರು. ಆಮೆನ್. ಎಲ್ಲರಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಕಳೆದ ದಿನಗಳಿಂದ ನಾವು ಯೇಸು ಸ್ವಾಮಿಯ ಶಿಷ್ಯರ ಕುರಿತಾಗಿ, ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿ ಹೊಂದಿದಂತ ಅಪೊಸ್ತಲರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತಿನ ದಿನದಲ್ಲಿ ಅಪೊಸ್ತಲನಾದ ಮತ್ತಾಯನ ವಿಷಯವಾಗಿ ನಾವು ಧ್ಯಾನ ಮಾಡ್ತೀವಿ. ಕ್ರಿಸ್ತನಿಂದ ಕರೆಯಲ್ಪಟ್ಟ ತೆರಿಗೆ ಸಂಗ್ರಾಹಕ ಎಂಬುದಾಗಿ ಹೇಳಬಹುದಾಗಿದೆ. ಮತ್ತಾಯನ ಕುರಿತಾಗಿ 6 ವಿಷಯಗಳನ್ನ ಇವತ್ತಿನ ದಿನದಲ್ಲಿ ನಾವು ಧ್ಯಾನ ಮಾಡ್ತೀವಿ. ಮೊದಲನೇ ಕಾರ್ಯ, ಮತ್ತಾಯನಿಗೆ ದೇವರ ಕರೆ. ನಾವು ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 9ರಿಂದ 13 ವಚನದಲ್ಲಿ ಯೇಸು ಕ್ರಿಸ್ತನು ಮತ್ತಾಯನನ್ನ ಕರೆಯುವುದನ್ನ ಅಲ್ಲಿ ನೋಡ್ತಾ ಇದ್ವಿ. ಎರಡನೇ ಕಾರ್ಯ, ಮತ್ತಾಯನ ಹಿನ್ನೆಲೆ. ಮತ್ತಾಯನ ಹಿನ್ನೆಲೆಯನ್ನ ತೆಗೆದುಕೊಳ್ಳುವಂತ ಸಮಯದಲ್ಲಿ ಆತ ಒಬ್ಬ ತೆರಿಗೆ ಸಂಗ್ರಾಹಕ, ಸುಂಕ ವಸೂಲಿ ಮಾಡುವಾತನು ಎಂಬುದಾಗಿ ಹೇಳಲ್ಪಡ್ತಾ ಇದ್ದ. ಮತ್ತಾಯನ ಹೆಸರು ಎಂಬುದಾಗಿ ಬರುವಾಗ ಮತ್ತಾಯನ ಮೂಲ ಹೆಸರು ಲೇವಿ ಎಂಬುದಾಗಿ ಹೇಳಿ ಸತ್ಯವೇದದಲ್ಲಿ ಹೇಳಲ್ಪಡ್ತಾ ಇದೆ. ಇನ್ನು ಸತ್ಯವೇದದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮತ್ತಾಯನ ಪಾತ್ರವನ್ನು ನಾವು ಗಮನಿಸುವಾಗ ಮತ್ತಾಯನು 12 ಶಿಷ್ಯರಲ್ಲಿ ಆತನು ಒಬ್ಬನಾಗಿದ್ದಾನ. ಆತನು ಒಬ್ಬ ಅಪೊಸ್ತಲನು ಎಂಬುದಾಗಿ ಹೇಳಿ ಕರೆಯಲ್ಪಡ್ತಾ ಇದ್ದಾನ. ಅದು ಮಾತ್ರವಲ್ಲ, ಸತ್ಯವೇದದಲ್ಲಿರುವಂತಹ 4 ಸುವಾರ್ತೆಗಳಲ್ಲಿ ಮತ್ತಾಯನ ಸುವಾರ್ತೆಯನ್ನ ಬರೆದಂತ ಲೇಖಕನಾಗಿರ್ತಾರ. ಈತ ಒಬ್ಬ ತೆರಿಗೆ ಸಂಗ್ರಾಹಕ, ಒಬ್ಬ ಮುಖ್ಯಸ್ಥ, ಒಬ್ಬ ಸಂತ ಅಂತೇಳಿ ಕರೆಯಲ್ಪಡ್ತದ. ಮತ್ತಾಯನ ಸೇವೆಯನ್ನು ನಾವು ನೋಡುವಂತ ಸಮಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ರಿಂದ 28ರಲ್ಲಿ ಯೇಸು ಕ್ರಿಸ್ತನನ್ನ ಸುವಾರ್ತೆಯಲ್ಲಿ ವಿಭಿನ್ನವಾಗಿ ಬಿಂಬಿಸುವಂತ ವ್ಯಕ್ತಿ ಮತ್ತಾಯನು ಎಂಬುದಾಗಿ ಹೇಳಿ ಹೇಳ್ಬೋದಾಗಿದೆ. ಇನ್ನು 6ನೇ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಮತ್ತಾಯನ ಮರಣದ ವಿಷಯದಲ್ಲಿ ಇಥಿಯೋಪಿಯಾದ ರಾಜನ ಆದೇಶದ ಮೇರೆಗೆ ಆತನು ದೇವರನ್ನು ಆರಾಧನೆ ಮಾಡುವಂತ ಸಮಯದಲ್ಲಿ ಕತ್ತಿ ಮತ್ತು ಈಟಿಗಳಿಂದ ಗಾಯಪಡಿಸಿ ಆತನನ್ನ ಕೊಲ್ಲಲ್ಪಟ್ಟರು ಎಂಬುದಾಗಿ ಹೇಳಿ ಇತಿಹಾಸ ಹೇಳಲ್ಪಡ್ತಾ ಇದೆ. ಮೊದಲನೇ ಕಾರ್ಯ, ಮತ್ತಾಯನಿಗೆ ದೇವರ ಕರೆ. ನಾವು ಅನೇಕರು ಸತ್ಯವೇದದಲ್ಲಿ ಈ ವಿಷಯವನ್ನ ನಾವು ಧ್ಯಾನ ಮಾಡಿರ್ತೀವಿ. ಮತ್ತಾಯನು ತೆರಿಗೆ ವಸೂಲಿ ಮಾಡುವಂತ ವ್ಯಕ್ತಿ. ಆತನ ಜೀವಿತದಲ್ಲಿ ತೆರಿಗೆ ವಸೂಲಿ ಮಾಡುವುದು ಎಂಬುದಾಗಿರುವಂತಹ ಸಮಯದಲ್ಲಿ ಆ ಕಾಲದಲ್ಲಿ ಈ ಸುಂಕ ಕಟ್ಟಿಸಿಕೊಳ್ಳುವವರು ಏನ್ ಮಾಡ್ತಾರಪ್ಪ ಅಂದ್ರೆ, ಅನ್ಯಾಯವಾಗಿ ತಾವು ಮೋಸದಿಂದ ಅನೇಕರಿಗೆ ತೊಂದರೆಯನ್ನು ನೀಡಿ ಆ ಹಣವನ್ನ ವಸೂಲಿ ಮಾಡ್ತಾ ಇದ್ರು. ಅಂದ್ರೆ ಸರ್ಕಾರಕ್ಕೆ ಕಟ್ಟುವಂತ ಟ್ಯಾಕ್ಸ್ ಬೇರೆ ತರ ಇದ್ರು, ಇವ್ರು ಬಂದು ಬೇರೆ ಬೇರೆ ಮಾರ್ಗಗಳಿಂದ ಅವರಿಗೆ ಬೆದರಿಕೆ ಹಾಕಿ ಅನ್ಯಾಯವಾಗಿ ಸಂಪಾದನೆ ಮಾಡುವಂತ ವ್ಯಕ್ತಿಯಾಗಿ ಮತ್ತಾಯನು ಕರೆಯಲ್ಪಡ್ತಾರೆ. ಅಂತ ಸಮಯದಲ್ಲಿ ಏನಾಗ್ತದ, ನಾವು ಮತ್ತಾಯನ ಬರೆದ ಸುವಾರ್ತೆ 9ನೇ ವಚನದಿಂದ ಅಲ್ಲಿ ವೇದ ವಚನದಲ್ಲಿ ಓದುವಾಗ ದೇವರ ವಾಕ್ಯ ಏನ್ ಹೇಳ್ತದ, ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನ ನೋಡಿ ನನ್ನನ್ನ ಹಿಂಬಾಲಿಸು ಎಂದು ಅವನನ್ನ ಕರೆಯಲು ಅವನು ಎದ್ದು ಆತನನ್ನ ಹಿಂಬಾಲಿಸಿದನು ಅಂತ ಹೇಳಿ ಬರೆಯಲ್ಪಡ್ತಾ ಇದೆ. ಯೇಸು ಸ್ವಾಮಿ ಸುಂಕಕ್ಕೆ ಕೂತಿದಂತ ಮತ್ತಾಯನನ್ನ ನೋಡಿ ನನ್ನ ಹಿಂಬಾಲಿಸು ಎಂಬುದಾಗಿ ಹೇಳ್ತದೆ. ಇಲ್ಲಿ ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿ ಲಾಭಗಳು ಆತನ ಜೀವನದಲ್ಲಿ ಬರುವಂತಹ ಕಾರ್ಯಗಳಿದ್ರು ಸರಿ, ಆತನು ದೇವರಿಗಾಗಿ, ದೇವರ ಕೂಗಿಗೆ
ಕರೆ ಕೊಡುವುದನ್ನ, ದೇವರ ಕರೆಗೆ ಆತ ವಿಧೇಯನಾಗುವುದನ್ನ ಈ ಭಾಗದಲ್ಲಿ ನಾವು ನೋಡುವಂತವ್ರಾಗಿ. ಅಂದ್ರೆ ಅವನು ಅಲ್ಲಿ ಬಂದು ಯಾವ್ದೋ ರೀತಿಯಾದಂತ ದೂರದ ಕಾರ್ಯಕ್ಕೋ ಅಥವಾ ಇನ್ಯಾವುದೋ ಕೆಲಸಕ್ಕೋ ತನ್ನ ಜೀವಿತವನ್ನು ಒಪ್ಪಿಸಿಕೊಡದೆ ಸುಂಕಕ್ಕಾಗಿ ಆತ ಅಲ್ಲಿ ವಸೀಲಿಗಾಗಿ ಕುತ್ಕೊಂಡಿದ್ದ ಅಂತ ಹೇಳಿ ಸತ್ಯವೇದದಲ್ಲಿ ಬರೆಯಲ್ಪಡ್ತಾ ಇದೆ. ಅದರ 2ನೇ ಭಾಗದಲ್ಲಿ ನೋಡ್ತಾ ಇದೀವಿ, ಮತ್ತಾಯನು ಯೇಸುವನ್ನ ತಕ್ಷಣ ಹಿಂಬಾಲಿಸಿ. ಯಾಕಂದ್ರೆ ಅಲ್ಲಿ 9ನೇ ವಚನ ಕೊನೆ ಭಾಗ ಇರ್ತದೆ, ನನ್ನನ್ನ ಹಿಂಬಾಲಿಸು ಎಂದು ಅವನನ್ನ ಕರೆಯಲು ಅವನು ಎದ್ದು ಆತನನ್ನ ಹಿಂಬಾಲಿಸಿದನು ಎಂಬುದಾಗಿ. ಮರು ಉತ್ತರ ಇಲ್ಲ. ಅಲ್ಲಿ ಬಂದು ಯಾವುದೇ ರೀತಿಯಾದ ತಡೆ ಹಿಡಿತಾ ಇಲ್ಲ. ದೇವ್ರು ಕರಿತದ್ರ ಕರೆದ ತಕ್ಷಣನೇ ದೇವರಿಗೆ ವಿಧೇಯನಾಗ್ತದ. ಆತನ ಜೀವಿತದಲ್ಲಿ ಮತ್ತಾಯನ ಒಪ್ಪಿಸಿಕೊಡುವಿಕೆಯನ್ನ ಇಲ್ಲಿ ಗಮನಿಸಬೇಕಾಗಿದೆ. ಆತ ಒಬ್ಬ ಪಾಪಿ ಅಂತ ಹೇಳಿ ಮತ್ತಾಯನು ತನ್ನ ಜೀವಿತದಲ್ಲಿ ಅರಿವಾಗಿದೆ. ಯಾವಾಗ ಯೇಸು ಕ್ರಿಸ್ತನನ್ನು ಆತನನ್ನ ಕರಿತದರೋ ಅವಾಗ ತಕ್ಷಣವೇ ಸತ್ಯವೇದದಲ್ಲಿ ಬರೆಯಲ್ಪಡದಾದ ಆತನು ಆಗಲೇ ಆತನನ್ನು ಹಿಂಬಾಲಿಸಿದನು ಎಂಬುದಾಗಿ. ಇನ್ನು 3ನೇ ಭಾಗ ನೋಡ್ತಾ ಇದೀವಿ, ಮತ್ತಾಯನ ಜೊತೆಯಲ್ಲಿ ಇನ್ನೂ ಸುಂಕದವರು ಪಾಪಿಗಳು ಕೂತಿದ್ದರು ಅಂತ ಹೇಳಿ ಬರೆಯಲ್ಪಡ್ತಾರೆ. ಇಲ್ಲಿ ಮತ್ತಾಯನಿಗೆ ಆದ ಕರೆಯಲ್ಲಿ 3 ವಿಷಯಗಳನ್ನ ನಾವು ಗಮನದಲ್ಲಿಟ್ಟುಕೊಳ್ಬೇಕಾಗಿದೆ. ಯೇಸು ಸ್ವಾಮಿ ಸುಂಕಕ್ಕೆ ಕೂತಿದ ಮತ್ತಾಯನೆಂಬ ಮನುಷ್ಯ ಎಂಬುದಾಗಿ ಹೇಳಿ ಹೇಳ್ಪಡ್ತಾರೆ. ಯೇಸು ಸ್ವಾಮಿಗೆ ಗೊತ್ತು ಈತ ಒಬ್ಬ ಅನ್ಯಾಯಗಾರ, ಇನ್ನೊಬ್ಬರಿಗೆ ತೊಂದರೆ ಕೊಡುವಾತ, ಇನ್ನೊಬ್ಬರನ್ನ ಬೆದರಿಸಿ ಸಾಧಿಸುವಾತ ಅಂತ ಹೇಳಿ ದೇವರಿಗೆ ಚೆನ್ನಾಗಿ ಗೊತ್ತಿದ್ದು ದೇವರು ಆತನನ್ನ ಅಲ್ಲಿ ಕರೆಯುವುದನ್ನ ನೋಡ್ತಾ ಇದ್ದೀವಿ. ಮತ್ತಾಯನು ಅಷ್ಟೇ, ನನ್ನ ಜೀವಿತದಲ್ಲಿ ದೇವರ ಕರೆಗೆ ಕೂಗೊಟ್ಟು ತಕ್ಷಣವೇ ಆ ಕೆಲಸವನ್ನ ದೇವರ ಹಿಂದೆ ಹೋಗುವುದನ್ನ ಇಲ್ಲಿ ಗಮನಿಸುವಂತವರಾಗಿದೆ. ಅದು ಮಾತ್ರವಲ್ಲ, ಆತನ ಜೊತೆಯಲ್ಲಿ ಇನ್ನೂ ಕೆಲ ಪಾಪಿಗಳು ಸುಂಕದವರು ಕೂತಿದ್ದರು ಅಂತೇಳಿ ಬರೆಯಲ್ಪಡ್ತಾ ಇದೆ. ಅಂದ್ರೆ ಇಲ್ಲಿ ಒಂದು ವಿಷಯವನ್ನು ನಾವು ಗ್ರಹಿಸಿಕೊಳ್ಬೇಕಾಗಿದೆ, ಮತ್ತಾಯನು ಸಹ ಒಬ್ಬ ಪಾಪಿ ಎಂಬುದನ್ನ ಇಲ್ಲಿ ಬಿಂಬಿಸ್ತಾರೆ. ಇನ್ನು 2ನೇ ಭಾಗದಲ್ಲಿ ನೋಡ್ತಾ ಇದೀವಿ, ಮತ್ತಾಯನ ಹಿನ್ನೆಲೆಯನ್ನ ಗಮನಿಸುವಾಗ ಆತ ಒಬ್ಬ ತೆರಿಗೆ ಸಂಗ್ರಾಹಕ, ಟ್ಯಾಕ್ಸ್ ಕಲೆಕ್ಟರ್ ಎಂಬುದಾಗಿ ಹೇಳಿ ವೇದದಲ್ಲಿ ಬರೆಯಲ್ಪಡ್ತಾ ಇದೆ. ಆತ ಅಲ್ಲಿ ಸುಂಕ ವಸೂಲಿ ಮಾಡುವುದಕ್ಕಾಗಿ ಅಲ್ಲಿದ್ದ ಎಂಬುದಾಗಿ ಹೇಳಿ ಆತನ ಕುರಿತಾಗಿ ವೇದ ವಚನದಲ್ಲಿ ಹಾಕಲ್ಪಡ್ತಾ ಇದೆ. ಅಲ್ಲಿ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ ನೋಡ್ತಾ ಇದೀವಿ, ಆತನು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಫಾಯನ ಮಗನಾದ ಲೇವಿಯನ್ನ ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನ ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಅಂದ್ರೆ ಈತ ಒಬ್ಬ ಸುಂಕ ವಸೂಲಿ ಮಾಡುವಂತ ವ್ಯಕ್ತಿ. ಆಗಿನ ಕಾಲದಲ್ಲಿ ಸುಂಕ ವಸೂಲಿ ಮಾಡುವವರನ್ನ ಜನ ಬಂದು ತುಂಬಾ ತಾತ್ಸಾರ ಮನೋಭಾವದಿಂದ ನೋಡ್ತಾ ಇದ್ರು. ಯಾಕಂದ್ರೆ ಇವರು ಅನ್ಯಾಯದಿಂದ, ಮೋಸದಿಂದ ಇನ್ನೊಬ್ಬರಿಗೆ ತೊಂದರೆಯನ್ನ ನೀಡಿ ಇವರು ಸಂಗ್ರಹ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜನ ಇವರನ್ನ ತಿರಸ್ಕರಿಸ್ತಾ ಇದ್ರು ಅಂತ ಹೇಳಿ ಅನೇಕ ಕಡೆಗಳಲ್ಲಿ ನಾವು ನೋಡುವಂತವರಾಗಿದೆ. ಇನ್ನು ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡ್ತಾ ಇದೀವಿ, ಅವನು ಎಲ್ಲವನ್ನ ಬಿಟ್ಟು ಆತನ ಹಿಂದೆ ಹೋದನು ಅಂತೇಳಿ ವಚನದಲ್ಲಿ ಬರೆಯಲ್ಪಡ್ತಾ ಇದೆ. ಆತ ಎಲ್ಲವನ್ನ ಬಿಟ್ಟನು ಅಂತೇಳಿ ಬರೆಯಲ್ಪಡ್ತಾ ಇದೆ. ಒಬ್ಬ ಮನುಷ್ಯನ ಜೀವನದಲ್ಲಿ ದೇವರ ಕರೆಯುವಿಕೆ ಬರುವಾಗ ಎಲ್ಲಾ ಕಾರ್ಯಗಳನ್ನ ನಾವು ಬಿಡಬೇಕಾಗಿದೆ. ನಮ್ಮ ಸ್ವಾರ್ಥವನ್ನ, ನಮ್ಮ ಮೋಸವನ್ನ, ನಮ್ಮ ಪಾಪವನ್ನ, ನಮ್ಮ ಅನ್ಯಾಯದ ಕಾರ್ಯಗಳನ್ನ ಬಿಡಬೇಕಾಗಿದೆ ಎಂಬುದನ್ನ ಇಲ್ಲಿ ಮತ್ತಾಯನ ಮೂಲಕವಾಗಿ ನಾವು ಕಲಿತುಕೊಳ್ಬಹುದಾಗಿದೆ. ಇನ್ನೂ ಈತನ ಹಿನ್ನೆಲೆಯನ್ನ ನಾವು ಸತ್ಯವೇದದಲ್ಲಿ ನೋಡುವಂತ ಸಮಯದಲ್ಲಿ ಮತ್ತಾಯನು ಯೇಸುವಿನ 12 ಜನ ಶಿಷ್ಯರಲ್ಲಿ ಒಬ್ಬನಾಗಿ ಕಾಣಲ್ಪಡ್ತದಂತೆ. ನೀವು ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 18ನೇ ವಚನ ನೋಡ್ತಾ ಇದೀವಿ, ಉಳಿದವರು ಯಾರೆಂದರೆ ಆಂದ್ರೆಯ, ಫಿಲಿಪ, ಬಾರ್ತಲೋಮಾಯ, ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ತದಾಯ, ಮತಾಭಿನೆನಿಸಿಕೊಂಡ ಸಿಮೋನ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾರೆ. ಅಂದ್ರೆ ಇದರಲ್ಲೂ ಸಹ ಇಲ್ಲಿ ಮತ್ತಾಯನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾರೆ. ಅಂದ್ರೆ 12 ಜನ ಶಿಷ್ಯರಲ್ಲಿ ಆತನು ಒಬ್ಬ
ಎಂಬುದಾಗಿ ಹೇಳ್ಬಿಡ್ತಾರೆ. ಇನ್ನು ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನದಲ್ಲೂ ಸಹ ಯೇಸು ಸ್ವಾಮಿ ಶಿಷ್ಯರ ಹೆಸರಲ್ಲಿ ಮತ್ತಾಯನ ಹೆಸರು ಬರ್ತಾ ಇದೆ. ಇನ್ನು ಅಪೊಸ್ತಲ ಕಾರ್ಯಗಳ ಪುಸ್ತಕ 1ನೇ ಅಧ್ಯಾಯ 13ನೇ ವಚನದಲ್ಲಿ ಅವರು ಮೇಲಂಚಿನ ಕೋಣೆಯಲ್ಲಿರುವಂತಹ ಸಮಯದಲ್ಲಿ ಅಲ್ಲಿಯೂ ಸಹ ಮತ್ತಾಯನಿದ್ದನು ಎಂಬುದಾಗಿ ಹೇಳಿ ವೇದ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮತ್ತಾಯನ ಹೆಸರನ್ನು ನಾವು ಗಮನಿಸುವಂತಹ ಸಮಯದಲ್ಲಿ ಮತ್ತಾಯನ ಮೂಲ ಹೆಸರು ಲೇವಿ ಎಂಬುದಾಗಿ ಹೇಳಿ ವೇದ ವಚನದಲ್ಲಿ ಕೊಡಲ್ಪಡ್ತಾ ಇದೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27ನೇ ವಚನದಲ್ಲಿ ಇದಾದ ಮೇಲೆ ಆತನು ಹೊರಟು ಸುಂಕಕ್ಕೆ ಕೂತಿದ್ದ ಲೇವಿ ಎಂಬ ಒಬ್ಬ ಸುಂಕದವನನ್ನ ಕಂಡು ನನ್ನನ್ನ ಹಿಂಬಾಲಿಸು ಎಂದು ಅವನನ್ನ ಕರೆಯಲು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾರೆ. ಆತನ ಮೂಲ ಹೆಸರು ಮತ್ತಾಯನಿಗೆ ಇದ್ದಂತ ಮೊದಲ ಹೆಸರು ಲೇವಿ ಎಂಬುದಾಗಿ ಹೇಳಿ ವೇದ ವಚನದಲ್ಲಿ ಬರೆಯಲ್ಪಡ್ತಾ ಇದೆ. ಯೇಸು ಸ್ವಾಮಿ ಆತನಿಗೆ ಒಂದು ಹೊಸ ಹೆಸರನ್ನ ಇಡ್ತದ, ಒಂದು ಅಡ್ಡ ಹೆಸರನ್ನ ಕೊಡ್ತದ. ಅದು ಮತ್ತಾಯ ಎಂಬುದಾಗಿ. ಮತ್ತಾಯ ಎಂಬುವಂತ ಹೆಸರಿನ ಅರ್ಥ ಯೆಹೋವನ ಉಡುಗೊರೆ ಎಂಬುದಾಗಿ ಹೇಳಿ ಹೇಳ್ಕೊಡ್ತಾರೆ. ದೇವರು ಕೊಡುವಂತ ಉಡುಗೊರೆ, ದೇವರಿಂದ ಬಂದ ಉಡುಗೊರೆ ಎಂಬುದಾಗಿ ಹೇಳಿ ಅನೇಕ ಕಡೆಗಳಲ್ಲಿ ಇತಿಹಾಸದಲ್ಲಿ ಅದರ ಕುರಿತಾಗಿ ಬರೆಯಲ್ಪಡ್ತಾ ಇದೆ. ಯೇಸು ಸ್ವಾಮಿ ಆ ಲೇವಿ ಅಂತ ಹೆಸರಿರಲ್ಪಟ್ಟಂತ ವ್ಯಕ್ತಿಗೆ ಮತ್ತಾಯನು ಅನ್ನುವಂತ ಒಂದು ಅಡ್ಡ ಹೆಸರನ್ನ ಯೇಸು ಸ್ವಾಮಿ ಆತನಿಗೆ ನೀಡ್ತದ. ಅಂದ್ರೆ ಮೊದಲಿರುವಂತ ಹೆಸರಿಗೂ ಮತ್ತಾಯನು ಅನ್ನುವಂತ ಹೆಸರಿಗೂ ಏನಪ್ಪಾ ಇರುತ್ತೆ ಅಂದ್ರೆ ದೇವರಿಂದ ಬರುವಂತ ಉಡುಗೊರೆ ಎಂಬುದಾಗಿ ಹೇಳಿ ಇಲ್ಲಿ ಬಿಂಬಿಸ್ತಾ ಇದ್ದಾರೆ. ದೇವರು ನಮ್ಮ ಜೀವಿತದಲ್ಲಿ ಕೆಲ ಬದಲಾವಣೆಗಳನ್ನ ನೋಡ್ತಾ ಇದಾರ, ಕೆಲ ಬದಲಾವಣೆಗಳನ್ನ ನೀಡ್ತಾ ಇದಾರೆ. ಯಾವಾಗ ನಮ್ಮ ಜೀವಿತ ಯೇಸು ಕ್ರಿಸ್ತನಲ್ಲಿ ಹೋಗ್ತಾ ಇದೀವೋ ಅವಾಗ ನಮ್ಮ ಜೀವನ ಹಳೇದೆಲ್ಲ ಹೋಗಿ ಎಲ್ಲಾ ಹೊಸದಾಗುವುದು ಎಂಬುದಾಗಿ ಹೇಳಿ ವೇದ ವಚನ ಬರೆಯಲ್ಪಡ್ತಾ ಇದೆ. ಇನ್ನು 4ನೇದಾಗಿ ಮತ್ತಾಯನ ಪಾತ್ರ ಏನು ಎಂಬುದಾಗಿ ಹೇಳಿ ನೋಡುವಂತ ಸಮಯದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಮತ್ತಾಯನ ಸುವಾರ್ತೆಯ ಬರಹಗಾರ ಮತ್ತಾಯನಾಗಿದ್ದಾನ. ಈತನಿಗೆ ಅನೇಕ ಕಾರ್ಯಗಳು ಕೊಡಲ್ಪಡ್ತಾ ಇದ್ದವು. ನಾನು ಮೊದಲೇ ಹೇಳಿದ ಹಾಗೆ ಮತ್ತಾಯನು ಒಬ್ಬ ಯೇಸು ಕ್ರಿಸ್ತನ ಶಿಷ್ಯನು ಹೇಳಿ ಕರೆಯಲ್ಪಡ್ತದೆ. ಯಾಕಂದ್ರೆ ಮತ್ತಾಯನು ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬನಾಗಿದ್ದನು ಅಂತ ಹೇಳಿ ನೋಡಬಹುದು. ಈತ ಒಬ್ಬ ಅಪೋಸ್ತಲನಾಗಿ ಮತ್ತಾಯನು ಯೇಸುವಿನ ಬೋಧನೆಯನ್ನ ಅನೇಕರಿಗೆ ಹೇಳಿದನು ಅಂತೇಳಿ ಬರೆಯಲ್ಪಡ್ತಾ ಇದೆ. ಇನ್ನ ಮತ್ತಾಯನು ಹೊಸ ಒಡಂಬಡಿಕೆಯ 4 ಸುವಾರ್ತೆಗಳಲ್ಲಿ ಒಂದಾದಂತ ಮತ್ತಾಯನ ಸುವಾರ್ತೆಯನ್ನ ಈತ ಬರೆದನ ಅಂತೇಳಿ ಬರೆಯಲ್ಪಡ್ತಾ ಇದೆ. ಅದು ಮಾತ್ರವಲ್ಲ, ಮತ್ತಾಯನು ಯೇಸು ಸ್ವಾಮಿಯ ಶಿಷ್ಯನಾಗೋಕ್ಕಿಂತ ಮುಂಚೆ ತೆರಿಗೆ ಸಂಗ್ರಾಹಕನಾಗಿದ್ದನು ಎಂಬುದಾಗಿ ಹೇಳಿ ಈತನ ಪಾತ್ರ ವೇದ ವಚನ ಬರೆಯಲ್ಪಡ್ತಾ ಇದೆ. ಅದು ಮಾತ್ರವಲ್ಲ, ಈತ ಒಬ್ಬ ಮುಖ್ಯಸ್ಥ. ಯೇಸುವಿನ ಮರಣದ ಮತ್ತು ಪುನರುತ್ಥಾನದ ನಂತರ ಮತ್ತಾಯನು ಯುದಾಯದಲ್ಲಿ ಸೇವೆ ಸಲ್ಲಿಸಿದನು. ಅವರು ಇಥಿಯೋಪಿಯಾ ಮತ್ತು ಪರ್ಷಿಯಾದಲ್ಲಿ ಕ್ರೈಸ್ತ ಸಮುದಾಯಗಳನ್ನ ಸ್ಥಾಪಿಸಿದಂತ ಮುಖ್ಯಸ್ಥ ಎಂಬುದಾಗಿ ಹೇಳಿ ಇತಿಹಾಸ ಹೇಳಲ್ಪಡ್ತಾ ಇದೆ. ಅದು ಮಾತ್ರವಲ್ಲ, ಕ್ಯಾಥೋಲಿಕ್ ಸಭೆಗಳಲ್ಲಿ ಮತ್ತಾಯನನ್ನ ಒಬ್ಬ ಸಂತ ಎಂಬುದಾಗಿ ಹೇಳಿ ಪರಿಗಣನೆ ಮಾಡಿದ್ದಾರೆ. ಇನ್ನು 5ನೇ ಕಾರ್ಯದಲ್ಲಿ ಮತ್ತಾಯನ ಸೇವೆಯನ್ನ ನಾವು ಗಮನಿಸುವಂತ ಸಮಯದಲ್ಲಿ ಯೇಸುವಿನ ಮರಣ ಮತ್ತು ಪುನರುತ್ಥಾನದ ನಂತರದಲ್ಲಿ ಮತ್ತಾಯನು ಯುದಾಯದಲ್ಲಿ ಸೇವೆ ಸಲ್ಲಿಸುವುದನ್ನು ನೋಡ್ತಾ ಇದ್ವಿ. ಆತನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಸುವಾರ್ತೆ ಭಾಗದಲ್ಲಿ, ಅಂದ್ರೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯನ್ನ ಒಬ್ಬ ಸೇವಕನಾಗಿ ಆತನು ಯಾವ ರೀತಿಯಾಗಿ ತನ್ನ ಜೀವಿತದಲ್ಲಿ ದೇವರ ಕಡೆಗೆ ಒಪ್ಪಿಸಿದನು ಅನ್ನುವಂತ ವಿಷಯವನ್ನ ಇಲ್ಲಿ ಮತ್ತಾಯನು ಬಹಳ ಸ್ಪಷ್ಟವಾದಂತ ಕೆಲ ವಿಷಯಗಳನ್ನ ಹೇಳಿ ವಿವರಿಸಿದನ್ನ ನೋಡುವಂತರಾಗಿದ್ದಾರೆ.
ಇದರಿಂದ ನಮಗೆ ಏನ್ ಅರ್ಥ ಆಗ್ತದ ಅಂದ್ರೆ, ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿ ಬಗ್ಗೆ ಮತ್ತೆ ಏನ್ ಹೇಳ್ತಾ ಇದ್ದಾನ, ನಿಮ್ಮಲ್ಲಿ ಮೊದಲನೆಯವನ್ನ ಆಗಿದ್ದಿರ್ಬೇಕಂದವನು ನಿಮ್ಮ ಆಳಾಗಿರ್ಬೇಕು ಎಂಬುದಾಗಿ ಹೇಳಿ ಮತ್ತಾಗಿ ಬರೋ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನದಲ್ಲಿ ಬರೆಯಲ್ಪಡ್ತಾ ಇದೆ. ಅದು ಮಾತ್ರವಲ್ಲ, ಮನುಷ್ಯ ಕುಮಾರನು ಅಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಯಾವ ಉದ್ದೇಶಕ್ಕಾಗಿ ಬಂದ್ರು ಎಂಬುದನ್ನ ಇಲ್ಲಿ ಮತ್ತಾಯನು ಬಹಳ ಚೆನ್ನಾಗಿ ವಿವರಿಸ್ತದೆ. ನೀವು ಮತ್ತಾಯನು ಬರೋ ಸುವಾರ್ತೆ 20ನೇ ಅಧ್ಯಾಯ 26 ಮತ್ತು 28ನೇ ವಚನದಲ್ಲಿ ಗಮನಿಸುವಂತ ಸಮಯದಲ್ಲಿ, ಹಾಗೆ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನ ಈಡು ಕೊಡುವುದಕ್ಕಾಗಿ ಬಂದನು ಎಂದು ಹೇಳಿದನು ಅಂತ ಹೇಳಿ ವೇದವಚನದಲ್ಲಿ ಬರೆಯಲ್ಪಡ್ತದೆ. ಅಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವಂತ ಉದ್ದೇಶವನ್ನ ಮತ್ತಾಯನು ಸೇವೆ, ತಾನು ಮಾಡುವಂತ ಸೇವೆ, ಇನ್ನೊಬ್ಬರಿಗೆ ಸೇವೆಯ ಪ್ರೋತ್ಸಾಹವನ್ನ ಮತ್ತಾಯನು ನೀಡ್ತದೆ. ಒಬ್ಬ ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿ, ಅನ್ಯಾಯಗಾರನಾದಂತ ವ್ಯಕ್ತಿ, ಪಾಪಿಗಳ ಸಂಗಡ ಬೆರೆತಿರುವಂತ ವ್ಯಕ್ತಿ, ಎಲ್ಲರಿಂದ ಅವಮಾನಕ್ಕೆ ಗುರಿಯಾದಂತ ವ್ಯಕ್ತಿ ಯೇಸು ಕ್ರಿಸ್ತನ ಕರೆಗೆ ಹೋಗೊಟ್ಟು ಆತನ್ನ ಹಿಂಬಾಲಿಸಿ ಬರುವಾಗ ತಾನು ಸೇವೆ ಮಾಡ್ತದನ, ಕ್ರಿಸ್ತನ ಸೇವೆಯನ್ನ ಜನರಿಗೆ ತಿಳಿಯಪಡಿಸ್ತದನ, ಇನ್ನೊಬ್ಬರು ಸೇವೆ ಮಾಡುವಂತೆ ಪ್ರೋತ್ಸಾಹ ಪಡಿಸ್ತಾನ. ಅದಕ್ಕೆ ಆತ ಒಬ್ಬ ಅಪೋಸ್ಟ್ ಎಂಬುದಾಗಿ ಹೇಳಿ ಆತನ ಬಗ್ಗೆ ಅನೇಕ ಕಡೆಯಲ್ಲಿ ಬರೆಯಲ್ಪಡ್ತಾರೆ. ಇನ್ನು ಕೊನೆ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಮತ್ತಾಯನ ಮರಣದ ಕುರಿತಾಗಿ ನೋಡುವಾಗ ರಕ್ತ ಸಾಕ್ಷಿಯಾಗಿ ಈತನು ಮರಣ ಹೊಂದುವುದನ್ನ ನೋಡ್ತಾರೆ. ನಾವು ಅನೇಕ ಜನ ಶಿಷ್ಯರ ರಕ್ತ ಸಾಕ್ಷಿಗಳನ್ನ ಇವತ್ತಿನ ದಿನಗಳಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ಈತನ ಕುರಿತಾಗಿ ವೇದ ವಚನದಲ್ಲಿ ಈತನ ಮರಣದ ಕುರಿತಾಗಿ ಬರೀಲಾದರೂ ನಾವು ಬೇರೆ ಬೇರೆ ಕಡೆಗಳಲ್ಲಿ ಇತಿಹಾಸದಲ್ಲಿ ಗಮನಿಸುವಂತಹ ಸಮಯದಲ್ಲಿ ಈತನ ಬಗ್ಗೆ ಏನ್ ಹೇಳಲ್ಪಡ್ತಾ ಇದ್ರೆ, ಇಥಿಯೋಪಿಯಾದ ರಾಜನ ಆದೇಶದ ಮೇರೆಗೆ ಕತ್ತಿ ಮತ್ತು ಈಟಿಗಳಿಂದ ಈತನನ್ನು ಗಾಯಪಡಿಸಿ ಕೊಲೆ ಮಾಡಿದರು ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಅದು ಯಾವ ಸಮಯದಲ್ಲಪ್ಪ ಅಂದ್ರೆ, ಈತ ಆರಾಧನೆ ಮಾಡುವಂತ ಸಮಯದಲ್ಲಿ ಈತನಿಗೆ ಚುಚ್ಚಿ ಗಾಯಪಡಿಸಿ ಈತನನ್ನ ಸಾಯಿಸಿದರು ಎಂಬುದಾಗಿ ಹೇಳಿ ಇತಿಹಾಸ ಬರೆಯಲ್ಪಡ್ತಾ ಇದೆ. ಸರಿ, ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ, ಈತನು ದೇವರ ಅತಿಶಯ ಕಾರ್ಯಗಳನ್ನ, ದೇವರ ಉನ್ನತವಾದಂತ ಕಾರ್ಯಗಳನ್ನ ಜನರಿಗೆ ತಿಳಿಯಪಡಿಸುವಂತ ಒಬ್ಬ ವ್ಯಕ್ತಿಯಾಗಿ ಕಾಣಲ್ಪಟ್ಟಂತ ವೇಳೆಯಲ್ಲಿ ಅದನ್ನ ಸಹಿಸಿಕೊಳ್ಳದಂತ ಜನ ಈತನನ್ನ ದಂಡಿಸಿ ಈತನನ್ನ ಕೊಲ್ಲಲ್ಪಟ್ಟರು. ಕ್ರಿಸ್ತನಿಗಾಗಿ ಮತ್ತಾಯನು ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದನು ಅಂತ ಹೇಳಿ ಬರೆಯಲ್ಪಡ್ತಾರೆ. ಇವತ್ತಿನ ದಿನಗಳಲ್ಲಿ ಈ ರೀತಿಯಾದ ವಿಷಯಗಳನ್ನ, ಅಂದ್ರೆ ಈ ರಕ್ತ ಸಾಕ್ಷಿಯಾಗಿರುವಂತ ಶಿಷ್ಯರ ಕುರಿತಾಗಿ ನಾವ್ ಏನಕ್ಕೆ ಇವತ್ತಿನ ದಿನಗಳಲ್ಲಿ ಅಧಿಕವಾಗಿ ಧ್ಯಾನಿಸಬೇಕಂದ್ರೆ, ಒಬ್ಬ ಮನುಷ್ಯನ ಜೀವನವನ್ನ ಬದಲಿಸಿ ಹೊಸ ಜೀವಿತವನ್ನ, ರೂಪಾಂತರಗೊಂಡಂತ, ವಿನಿಮಯಗೊಂಡಂತ ಜೀವನವನ್ನ ಕ್ರಿಸ್ತನಲ್ಲಿ ನಾವು ಜೀವಿಸುವಾಗ ಕ್ರಿಸ್ತನಿಗಾಗಿ ಎಲ್ಲವನ್ನ ಸಹಿಸಿಕೊಳ್ಳುವಂತ ಗುಣದವರಾಗಿ ನಾವೆಲ್ಲರೂ ಕಾಣಲ್ಪಡಬೇಕಾಗಿದೆ. ಯಾಕಂದ್ರೆ ಇಂದಿನ ದಿನಗಳಲ್ಲಿ ಕ್ರಿಸ್ತನಿಗೆ ವಿರೋಧವಾಗಿ, ಕ್ರಿಸ್ತನ ಮಕ್ಕಳಿಗೆ ವಿರೋಧವಾಗಿ, ಕ್ರಿಸ್ತನ ಸೇವಕರಿಗೆ ವಿರೋಧವಾಗಿ ಅನೇಕ ಅನ್ಯ ಜನರು ಎದ್ದು ಆತನ ಈಟಿಗಳಿಂದ, ಕತ್ತಿಯಿಂದ, ಬೇರೆ ಬೇರೆ ರೀತಿಯಾದ ವಿಷಯಗಳಿಂದ ಅವರನ್ನ ಚುಚ್ಚಿ, ಅವರನ್ನ ಗಾಯಪಡಿಸಿ, ಅವರನ್ನ ಕೊಲ್ಲಲ್ಪಟ್ಟರು ಎಂಬುದಾಗಿ ಹೇಳಿ ಇತಿಹಾಸಗಳು ಹೇಳ್ತಾ ಇದ್ದೇವೆ. ಆದರೆ ಈಗಿನ ದಿನದಲ್ಲಿ ಸೇವಕರಿಗೆ ಅಧಿಕವಾದಂತ ಎದುರಿಗಳು, ಅಧಿಕವಾದಂತ ತೊಂದರೆ ಕೊಡುವಂತ ಜನರು ಈಗಿನ ದಿನಗಳಲ್ಲೂ ಇದ್ದಾರೆ.
ಒಂದು ವೇಳೆ ಜೀವ ತೆಗಿಲಿಲ್ಲಪ್ಪ ಅಂದ್ರು ಜೀವ ತೆಗೆಯುವಂತ ಅನೇಕ ಕಾರ್ಯಗಳನ್ನ ಹೇಳುವಂತ ಜನರು, ಹಿಂಸಿಸುವಂತ ಜನರು ಇವಾಗ್ಲೂ ಇದಾರೆ. ಅನೇಕರು ಇವಾಗ್ಲೂ ಸೇವೆಗೆ ತಡೆಪಡಿಸುವಂತ ಜನ ಅದಾರೆ. ಅಂತ ಸಮಯದಲ್ಲಿ ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಯಾಗಿರುವಂತ ಶಿಷ್ಯರ ಕುರಿತಾಗಿ ನಾವು ನಮ್ಮ ಜೀವಿತವನ್ನ ಆ ಕಡೆ ತಿರುಗಿಸಬೇಕಾಗಿದೆ. ಅವರು ತಮ್ಮ ಜೀವವನ್ನೇ ದೇವರಿಗಾಗಿ, ದೇವರ ಸೇವೆಗಾಗಿ, ದೇವರ ಮಹಿಮೆಗಾಗಿ ಒಪ್ಪಿಸಿಕೊಟ್ಟು ಜೀವಿಸ್ತಾರೆ. ಈತನು ಸಹ, ಮತ್ತಾಯನು ಸಹ ದೇವರಿಗಾಗಿ ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದನು ಅಂತ ಹೇಳಿ ಚರಿತ್ರೆ ಭಾಗದೆಲ್ಲ ನೋಡುವಂತರಾಗಿದೆ. ಈತನ ಹಿನ್ನೆಲೆಯಲ್ಲಿ ನಾವು ನೋಡಿದೀವಿ, ಈತನ ಹೆಸರಿನ ಕುರಿತಾಗಿ ನೋಡಿದ್ವಿ, ಬೇರೆ ಬೇರೆ ಕಾರ್ಯ ನೋಡಿದ್ವಿ. ಈತ ಅಲ್ಲಿ ಪಾಪಿಗಳ ಜೊತೆಗೆ ಇರುವಂತ ವಿಷಯವನ್ನ ಅಲ್ಲಿರುವಂತವ್ರು ಸಹಿಸಿಕೊಳ್ಳಲಿಲ್ಲ. ಯಾಕಂದ್ರೆ ಮತ್ತಾಯನ ಹತ್ರ ಖಂಡಿತ ಹಣ ಇತ್ತು. ಯಾಕಂದ್ರೆ ಅವನು ಅನ್ಯಾಯವಾಗಿ ಅಧಿಕವಾಗಿ ಸಂಪಾದನೆ ಮಾಡಿದ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಆತ ಒಬ್ಬ ತೆರಿಗೆ ವಸೂಲಿ ಮಾಡುವಂತ ವ್ಯಕ್ತಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಅವನು ಅನ್ಯಾಯವಾಗಿ ಮೋಸದಿಂದ ಬೇರೆ ಬೇರೆ ಕಾರ್ಯಗಳ ಮೂಲಕ ಹಣವನ್ನ ಸಂಪಾದನೆ ಮಾಡಿದ್ದಾರೆ. ಆದರೆ ಕ್ರಿಸ್ತನ ಕರೆಯುವಿಕೆಗೆ ಯೇಸು ಕ್ರಿಸ್ತನು ಯಾವಾಗ ನನ್ನ ಹಿಂಬಾಲಿಸು ಅಂತ ಎಂಬುದಾಗಿ ಹೇಳಿದ್ನೋ ತಕ್ಷಣವಾಗಿ ಹಿಂಬಾಲಿಸ್ತದ. ಅದನ್ ಗೊತ್ತಿಲ್ಲ, ಮನೆಗೆ ನಾನು ಒಂದಿನ ಕ್ರಿಸ್ತನಿಗಾಗಿ ಮರಣ ಹೊಂದಿನ ಅನ್ನೋದನ್ನು ಗೊತ್ತಿಲ್ಲದೆ ಅಲ್ಲಿ ಬರ್ತದನ. ಆದ್ರೆ ಕೊನೆ ವಿಷಯದಲ್ಲಿ ನೋಡುವಾಗ ಸಂತೋಷವಾಗಿ ಆ ಮರಣವನ್ನ ಸಂಧಿಸ್ತದ, ಸಂತೋಷವಾಗಿ ಮರಣವನ್ನು. ಯಾಕಂದ್ರೆ ನಮ್ಮಗಳ ಜೀವನದಲ್ಲಿ ಕ್ರಿಸ್ತನಿಗಾಗಿ, ಯೇಸು ಕ್ರಿಸ್ತನಿಗಾಗಿ ನಮ್ಮ ಜೀವಿತವನ್ನ ಒಪ್ಪಿಸಿಕೊಟ್ಟು ಜೀವಿಸುವಂತದ್ದೇ ಶ್ರೇಷ್ಠವುಳ್ಳ ಜೀವನ ಎಂಬುದಾಗಿ ನಾವು ಕಾಣೋಣ. ಎಷ್ಟೋ ಜನ ಕ್ರಿಸ್ತನಿಗಾಗಿ ಗಾಯಪಟ್ಟು ಎಲ್ಲವನ್ನ ತ್ಯಾಗ ಮಾಡಿ ನಮ್ಮ ಜೀವವನ್ನ ಕೊಟ್ಟಂತ ಎಷ್ಟೋ ಜನರನ್ನ ನಮ್ಮಗಳ ಜೀವನದಲ್ಲಿ ಗಮನಿಸುವಂತಾಗಿದೆ. ಈ ಬೆಳಗಿನ ಸಮಯದಲ್ಲಿ ಮತ್ತಾಯನ ಕುರಿತಾದಂತ ಈ ವಿಷಯಗಳನ್ನ ನಮ್ಮ ಜೀವಿತದಲ್ಲಿ ಇವತ್ತು ಅಳವಡಿಸಿಕೊಳ್ಬೇಕಾಗಿದೆ. ದೇವರ ಕರೆಗೆ ಕಿವಿಗೊಡಬೇಕಾಗಿದೆ. ನನ್ನನ್ನು ಕರೆದಾತನು ನಂಬಿಗಸ್ತನು, ಆತನು ನನ್ನನ್ನ ನಡೆಸುವಂತ ದಾರಿಯಲ್ಲಿ ಆತನು ನನ್ನನ್ನು ಯಾವೆಲ್ಲ ಕಾರ್ಯಗಳಿಗಾಗಿ ಉಪಯೋಗಿಸ್ತದನೋ ಆ ಕಾರ್ಯಗಳಿಗೆ ನಾನು ಹೋಗ್ತೀನಿ ಅನ್ನುವಂತ ಭಾವನೆ ನಮ್ಮ ಜೀವಿತಕ್ಕೆ ಬರಬೇಕಾಗಿದೆ. ನಾನು ಯಾವುದೇ ಸನ್ನಿವೇಶದಲ್ಲಿದ್ರು ಸರಿ, ದೇವರು ಎಲ್ಲವನ್ನ ಬದಲಿಸಲು ಶಕ್ತರಾಗಿದ್ದಾರೆ. ಇಲ್ಲಿ ಮತ್ತಾಯನ ಹಿನ್ನೆಲೆ ಒಬ್ಬ ಪಾಪಿ ಎಂಬುದಾಗಿ ಹೇಳಿ ಕರೆಯಲ್ಪಟ್ಟಿರ್ಬೋದು, ಒಬ್ಬ ಅನ್ಯಾಯ ಮಾಡುವಂತ ವ್ಯಕ್ತಿ ಎಂಬುದಾಗಿ ಹೇಳಿ ಕರೆಯಲ್ಪಟ್ಟಿರ್ಬೋದು, ಆತನು ಯಾವಾಗಲೂ ಪಾಪಿಗಳ ಜೊತೆಯಲ್ಲೇ ಇದ್ದಿರ್ಬೋದು. ಆದರೆ ಕ್ರಿಸ್ತನು ಆತನಲ್ಲಿ ಬರುವಾಗ, ಕ್ರಿಸ್ತನು ಆತನನ್ನ ಕರೆಯುವಾಗ ಆತನ ಜೀವನ ಬದಲಾಗ್ತಾ ಇದೆ. ಲೇವಿಯ ಅನ್ನುವಂತ ವ್ಯಕ್ತಿ ಮತ್ತಾಯನಾಗಿ ಬದಲಾಗ್ತದ. ಆತ ಸತ್ಯವೇದದಲ್ಲಿ ಶಿಷ್ಯನಾಗಿ ಕಾಣಲ್ಪಡ್ತದನ, ಅಪೊಸ್ತಲನಾಗಿ ಕಾಣಲ್ಪಡ್ತದನ, ತೆರಿಗೆ ಸಂಗ್ರಾಹಕನಾಗಿ ಕಾಣಲ್ಪಡ್ತದನ, ಒಬ್ಬ ಮುಖ್ಯಸ್ಥನಾಗಿ ಬಿಂಬಿಸಲ್ಪಡ್ತದನ, ಒಬ್ಬ ಸಂತ ಎಂಬುದಾಗಿ ಹೇಳಿ ಕರೆಯಲ್ಪಡ್ತದ. ಇದು ಮಾತ್ರವಲ್ಲ, ಕ್ರಿಸ್ತನಿಗಾಗಿ ಸೇವೆಯನ್ನ ಸಲ್ಲಿಸ್ತದೆ. ಯುದಾಯದಲ್ಲಿ ಆತನು ದೇವರ ಸೇವೆಯನ್ನ ಮಾಡಿದನು. ಇಥಿಯೋಪ್ಯದಲ್ಲಿ ದೇವರ ಸಭೆಯನ್ನ ಕಟ್ಟಿ ಅದನ್ನ ಸ್ಥಾಪಿಸಿದನು ಅಂತ ಹೇಳಿ ಇತಿಹಾಸದಿಂದ ನೋಡುವಂತರಾಗಿದೆ. ಅದು ಮಾತ್ರವಲ್ಲ, ಆತನು ದೇವರಿಗಾಗಿ, ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ಮರಣ ಹೊಂದುವುದನ್ನ ನಾವು ನೋಡುವಂತರಾಗಿದೆ. ಅಪೊಸ್ತಲನಾದಂತ ಮತ್ತಾಯನ ಕುರಿತಾಗಿ ಈ ಬೆಳಗಿನ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಅರ್ಥೈಸಿಕೊಳ್ಳುವಂತ ಕಾರ್ಯ, ಆತ ಒಬ್ಬ ಅನ್ಯಾಯಗಾರ, ಮೋಸಗಾರ, ಪಾಪಿಗಳ ಮಧ್ಯದಲ್ಲಿ ಇದ್ರೂ ಸರಿ, ದೇವರ ಕರೆಯುವಿಕೆ ಬಂದಾಗ ದೇವರನ್ನ ಹಿಂಬಾಲಿಸ್ತಾನೆ. ಅದು ಮಾತ್ರವಲ್ಲ, ಕ್ರಿಸ್ತನಿಗಾಗಿ ಅನೇಕ ಕಾರ್ಯಗಳನ್ನ ಸಾಕ್ಷಿಯಾಗಿ ನಿಲ್ತಾನೆ. ಅದು ಮಾತ್ರವಲ್ಲ, ದೇವರಿಗಾಗಿ, ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಯಾಗಿ ಮರಣ ಹೊಂತಾನೆ. ನಮ್ಮಗಳ ಜೀವನದಲ್ಲಿ ನಾವು ಯಾವುದೇ ಸನ್ನಿವೇಶದಲ್ಲಿದ್ರು ದೇವರ ಕಿವಿಗೆ ನಾವು ಕಿವಿಗೊಡೋಣ. ನಾವೆಲ್ಲವನ್ನ ಬಿಟ್ಟು ದೇವರನ್ನ ಹಿಂಬಾಲಿಸೋಣ. ದೇವರಿಗಾಗಿ ನಾವು ಏನಾದ್ರೂ ಒಂದು ಕಾರ್ಯವನ್ನ ಸಾಧಿಸೋಣ. ಕ್ರಿಸ್ತನ ಹೆಸರಿನಲ್ಲಿ ನಾವು ಏನಾದ್ರೂ ಒಂದನ್ನ ಈ ಲೋಕದಲ್ಲಿ ಮಾಡೋರಾಗಿ. ಇದು ಮಾತ್ರವಲ್ಲ, ಏನೇ ಕಷ್ಟಗಳು ಬಂದ್ರು
ಎಂತ ಸಮಸ್ಯೆಗಳನ್ನು ಎದುರಾಗಿ ಎದುರಿಸಿ ಅದೆಲ್ಲವನ್ನ ನಮ್ಮ ಜೀವಿತದಲ್ಲಿ ನಾವು ಸ್ವೀಕಾರ ಮಾಡಿಕೊಂಡು ಜೀವನ ಮಾಡೋಣ. ದೇವರ ಅಧಿಕವಾಗಿ ನಮ್ಮನ್ನ ಆಶೀರ್ವದಿಸ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶ್ರೇಷ್ಠನಾಗಿರುವಂತಹ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಸಮಯದಲ್ಲಿ ಅಪೊಸ್ತಲನಾದ ಮತ್ತಾಯನ ಕುರಿತಾಗಿ ಧ್ಯಾನ ಮಾಡುವಂತೆ ಕೃಪೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ದೇವರೇ, ಮತ್ತಾಯನ ಹಾಗೆ ನಾವು ನಮ್ಮ ಜೀವಿತವನ್ನ ನಿಮಗೆ ಒಪ್ಪಿಸಿಕೊಟ್ಟು ನಿಮ್ಮನ್ನ ಹಿಂಬಾಲಿಸುವರಾಗಿ, ನಿಮಗಾಗಿ ಲೋಕದಲ್ಲಿ ಅನೇಕ ಕಾರ್ಯಗಳನ್ನ ಮಾಡುವರಾಗಿ, ದೇವರೇ, ಏನೇ ಪಾಡುಗಳು ಕಷ್ಟಗಳು ನಮ್ಮ ಜೀವಿತದಲ್ಲಿ ಬಂದರು ದೇವರೇ, ಸಂತೋಷವಾಗಿ ನಾವು ಸಂಧಿಸುವರಾಗಿ ಕಾಣಲ್ಪಡುವಂತೆ ಕೃಪೆ ಮಾಡು. ಈ ಬೆಳಗಿನ ಸಮಯದಲ್ಲಿ ಆನ್ಲೈನ್ ಮೂಲಕ ಭಾಗವಹಿಸುವ ಆಶೀರ್ವದಿಸು ದೇವರೇ. ನಿಮ್ಮ ದಯವುಳ್ಳ ಹಸ್ತ ಎಲ್ಲರ ಮೇಲೂ ಇರ್ಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ. ಆಮೆನ್.